ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದ್ರೆ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ತುಂಬಾ ಬೇಜಾನ್ ಹಾರರ್ ಮೂವೀಸ್ನ ನೋಡಿದ್ದೀನಿ ಜೀವನದಲ್ಲಿ. ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಹಾರರ್ ಮೂವಿನ ನೋಡಿದ್ದೀನಿ. ಆದ್ರೆ ನಾನು ಎಕ್ಸಾಮ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದು ಮಲ್ಕೊಂಡಾಗ ಏನಾಯ್ತು ಅಂತಂದ್ರೆ, ಸಡನ್ ಆಗಿ ನನ್ನ ಫ್ರೆಂಡ್ ಬಂದ್ಬಿಟ್ಟು ಎಬ್ಸ್ದ, ಮಚ್ಚ ಎದ್ದೋಳು ಅಂತ. ನಾನು ಏನಾಗಿರ್ಬೋದು ಅಂತ ಸಡನ್ ಆಗಿ ನಿದ್ದೆಯಿಂದ ಎಚ್ಚರ ಆಗ್ಬಿಟ್ಟು ನೋಡ್ತೀನಿ, ಒಂದು ದೊಡ್ಡ ಹಾರರ್ ಮೂವಿ ಟ್ರೈಲರ್ ಓಪನ್ ಮಾಡ್ದಂಗೆ ಅವನೊಂದು ಹೆಸರು ಹೇಳ್ದ, ಬಿಟಿದವರು ರಿಸಲ್ಟ್ ಬಿಟ್ಟಿದ್ದಾರೆ ಅಂತ. ಸೊ ನನ್ನ ಆಟೋ ಫುಲ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಟೈಮಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಫ್ರೆಶ್ ಅಪ್ ಆಗಿ ಫುಲ್ ಮಕ ಎಲ್ಲ ತೊಳ್ಕೊಂಡು ರಿಸಲ್ಟ್ ಚೆಕ್ ಮಾಡಕ್ಕಂತ ಕುತ್ಕೊಂಡೆ. ನನಗೆ ಗೊತ್ತಿಲ್ಲ, ಈ ಸತಿ ತುಂಬಾ ಭಯ ಆಗಿತ್ತು, ಏನಾಗಿರ್ಬೋದು ರಿಸಲ್ಟ್ ಅಂತ. ಸೊ ಅದೇ ಭಯದಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೋಡ್ತೀನಿ, ಹುಡುಗರೆಲ್ಲ ಕಿರಿಸ್ತಾ ಇದ್ರು. ಬನ್ನಿ ಫಸ್ಟ್ ರಿಸಲ್ಟ್ ನೋಡೋಣ. ಏನಕ್ಕೆ ನಾನು ಮೊದಲು ಬೇರೆಯವ್ರನ್ನ ಕೇಳಕ್ ಮುಂಚೆ ಫಸ್ಟ್ ನಾನು ಪಾಸ್ ಆಗಿರ್ಬೇಕಲ್ವಾ. ಸೊ ನಾನು ಏನಾರ ಪಾಸ್ ಆಗಿದ್ರು ಫೇಲ್ ಆಗಿದ್ರು ನಾನು ವಿಡಿಯೋ ಮಾಡ್ತೀನಿ, ಎದ್ರುಕೋಬೇಡಿ. ಬನ್ನಿ ನಾನು ರಿಸಲ್ಟ್ ನೋಡೋಣ. ಪಾಸ್ ಆಗಿದ್ರೆ ಸಾಕು ಗುರು. ಅಂದ್ರೆ ಡಿಗ್ರಿಲಿ ಅದೇ ಇಂಪಾರ್ಟೆಂಟ್, ಪಾಸ್ ಆಗೋದು ಇಂಪಾರ್ಟೆಂಟ್, ಮಾರ್ಕ್ಸ್ ಇಂಪಾರ್ಟೆಂಟೇ ಅಲ್ಲ, ಆಕ್ಚುಲಿ ಸ್ಕಿಲ್ಸ್ ಇಂಪಾರ್ಟೆಂಟ್ ಡಿಗ್ರಿಲಿ. ಬನ್ನಿ ಗೈಸ್, ಈಗ ನಾನು ರಿಸಲ್ಟ್ ನೋಡೋಣ. ಈಗ ನಮಗೆ ರಿಸಲ್ಟ್ ಬಂದಿದ್ದು 6th ಸೆಮಿಸ್ಟರ್ CSE ಬ್ರಾಂಚ್ 2022 ಸ್ಕೀಮ್. ಸೊ ಲೆಟ್ಸ್ ಸಿ, ಹುಡುಗರನ್ನ ಕೇಳೋಣ. ಜೂನಿಯರ್ಸ್ ಯಾರು ನೋಡ್ತೀರಾ ಈ ವಿಡಿಯೋನ? ಸೊ ನಿಮ್ಮ ಸೀನಿಯರ್ಸ್ ಕಡೆಯಿಂದ ಗೈಡೆನ್ಸ್ ತೊಗೊಂಡ್ಬಿಟ್ಟು ಇದು ಮಾಡಿ. ಏನಕ್ಕಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಯ್ತದೆ. ಸೊ ಅದಕ್ಕೆ ಅಂತೂ ಇಂತೂ VTU ರಿಸಲ್ಟ್ಸ್ ಬಂದೇ ಬಿಡ್ತು. ಈ VTU ಎಕ್ಸಾಮ್ ರಿಸಲ್ಟ್ಸ್ ಇದೆಯಲ್ಲ, ಇದು ಯಾವ ಹಾರರ್ ಮೂವಿಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಸೊ ಫೈನಲಿ ಪಾಸ್ ಆಗಿಬಿಟ್ಟಿದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಮಿ. ಬನ್ನಿ ಈಗ ನಮ್ಮ ಫ್ರೆಂಡ್ಸ್ನ ಕೇಳೋಕೆ ಹೋಗೋಣ, ಅವ್ರ ರಿಸಲ್ಟ್ಸ್ ಏನೇನಾಗಿದೆ ಅಂತ. ಸೊ ಲೆಟ್ಸ್ ಗೋ. ಸೊ ಈಗ ನಾನು ನನ್ನ ಫ್ರೆಂಡು BB ರೂಮಿಗೆ ಬಂದಿದ್ದೀನಿ, ಆಯಿತಾ? ಹೇ ಹಾಯ್ BB. ಮಚ್ಚ, ನಿಂದು ರಿಸಲ್ಟ್ ಏನಾಯ್ತು ಮಚ್ಚ? ಯಾ ಸೂಪರ್ ಪ್ರೋ, ಮೈ ರಿಸಲ್ಟ್ ಇಸ್ ಬೆಟರ್, ಗುಡ್. ಕಂಗ್ರ್ಯಾಚುಲೇಷನ್ ಬ್ರದರ್. ಕಂಗ್ರ್ಯಾಚುಲೇಷನ್ಸ್ BB. ಸೊ ಜೂನಿಯರ್ಸ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೆ, ಯಾವ ರೀತಿ ಹೆಂಗೆ ಎಕ್ಸಾಮ್ಸ್ನೆಲ್ಲ ಕ್ರ್ಯಾಕ್ ಮಾಡಿದೆ ಅಂತ ಸ್ವಲ್ಪ ಒಂದು ಗೈಡ್ ಕೊಡೋ. ಇದು ಆ ಎಕ್ಸಾಮ್ಸ್ ಎಲ್ಲ ಒನ್ ಡೇ ನೈಟ್ ಅಷ್ಟೇ ಓದೋದು, ಮತ್ತೇನು ಜಾಸ್ತಿ ಓದೋದಿಲ್ಲ. ಇಲ್ಲ ಒನ್ ಡೇ ಬ್ಯಾಟಿಂಗ್ ಅಂತ ಹೇಳ್ತಿದ್ಯಾ? ಒನ್ ಡೇ ಬ್ಯಾಟಿಂಗ್ ಅಷ್ಟೇ. ಆದರೂ ಸ್ಕೋರ್ ಮಾತ್ರ ಎಕ್ಸಾಮ್ ಮಾತ್ರ ಚೆನ್ನಾಗಿ ಬರೀಬೇಕು ಅಷ್ಟೇ. 40 ಪೇಜ್ ಮೇಲೆ ಬರೆದ್ರೆ ಸಾಕು, ಒಳ್ಳೆ ರಿಸಲ್ಟು. ನಮಗೆಲ್ಲ ಗೊತ್ತಾಗೋದು. ಸೊ ಏನಪ್ಪ ಅಂತಂದರೆ, ಈಗ ನೀವು VTUದಲ್ಲಿ ಹೆಂಗಂತಂದರೆ, लिखे 40 पेज लिखे, एक पेज को एक मार्क्स दे तो पास हो सकता है. ಈ ಫಾರ್ಮುಲಾನ ಪಾಸ್ ಮಾಡಿ ಖಂಡಿತ ನೀವು ಎಲ್ಲ ಎಕ್ಸಾಮ್ನ ಪಾಸ್ ಆಗ್ತೀರ ಅಂತ ಹೇಳ್ತಾ, ಬನ್ನಿ ಈಗ ನಮ್ಮ ಒಬ್ಬ ಬಿಹಾರ್ ಫ್ರೆಂಡ್ನ ಕೇಳಕ್ಕೆ ಹೋಗೋಣ ಕ್ವಶನ್ನ. ಕಮ್. ಓಕೆನಾ? ಹಲೋ ಅರವಿಂದ್. ಹಾಯ್. ಹೇ ಹಾಯ್. Hello. Arvind, what about your results, man? Bro, I didn't got my result because I am in Scheme B. You were Scheme B? Yes. What it means actually? It is nothing but like our university has released two schemes, which Scheme A and Scheme B. Anyone can opt. It is nothing but you have to just clear all the subjects before the applying. Like you don't have to continue for full-time courses. You can go to the internship in your final year. Okay. Yes. Thank you. So all the best for your upcoming results and your withheld result. Okay. So yeah, thank you bro. ಸೊ ಗಾಯ್ಸ್, ಈಗ ನಾನು ಸ್ಕೀಮ್ B ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ. ಅವನು ತುಂಬ ಇಂಗ್ಲೀಷಲ್ಲಿ ಮಾತಾಡ್ದ. ನಿಮಗೆಲ್ಲ ಗೊತ್ತು ಸ್ಕೀಮ್ B ಏನಕ್ಕೆ ಯೂಸ್ ಮಾಡ್ತಾರಂತ. ಅವ್ರು ಇಂಗ್ಲೀಷಲ್ಲಿ ಹೇಳಿರೋದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ, ಆಯಿತಾ? ಮೊದಲನೇದಾಗಿ ಸ್ಕೀಮ್ B ಅಂತ ಬಂದುಬಿಟ್ಟು, ಇದು ಏನಕ್ಕೆ ಅಂತಂದರೆ, ಇದು ಕಾಲೇಜಲ್ಲಿ ಯಾರಾದರೂ ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ಸ್ ಅಂತಂದರೆ ಪ್ರತಿಯೊಂದು ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡ್ಕೊಂಡಿರಬೇಕು, ಯಾವುದೇ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇರಬಾರ್ದು, ಆಯಿತಾ? ಇದನ್ನು 3rd ಇಯರಲ್ಲಿ ಅಪ್ಲಿಕೇಶನ್ ಆಗಬೇಕು. ಇದರಲ್ಲಿ 5th ಸೆಮ್ಮಲ್ಲಿ 1 ಸಬ್ಜೆಕ್ಟು ಮತ್ತು 6th ಸೆಮ್ಮಲ್ಲಿ 2 ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.